ಈಗ ನೋಡಮ್ಮ ಅವ್ರಿಗೆ 60 ವರ್ಷ ಆಗಿದೆ, ಇದ್ರಲ್ಲಿ ಪಾಪ 40 ವರ್ಷ ತೋರಿಸ್ತಾ ಇದೆ. TH ಅವರೇನೋ ಸರ್ಟಿಫಿಕೇಟ್ ಕೊಟ್ರೆ ಮಾಡಬಹುದು. ಅಮ್ಮ ಒಳ್ಳೆ ಡಾಕ್ಟ್ರು ನವೀನ್ ಸರ್ ಏಜ್ ಸರ್ಟಿಫಿಕೇಟ್ ಇಸ್ತಾರೆ. ಇವರು ಈ ಊರಿಂದ ತೊಂಡೆಬಾವಿ ರಸ್ತೆಗೆ ಡಾಂಬರ್ ರಸ್ತೆ 2 ಕಿಲೋಮೀಟರ್ ಬರುತ್ತಂತೆ. ಡಾಂಬರ್ ರಸ್ತೆಗೆ 2 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 70 ಲಕ್ಷ ಆಗುತ್ತಂತೆ. ಒಂದು 4 ರಿಂದ 5 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ. ಬಂದಿದ್ದೀನಿ, ಮಾತು ಕೊಟ್ಟಿದ್ದೀನಿ, ನಾನು 70 ಲಕ್ಷ ಏನೋ ಬಾಧೆ ಪಟ್ಟು ತಂದು ರೋಡ್ ಹಾಕ್ಸ್ತೀನಿ. 3 ರಿಂದ 4 ತಿಂಗಳಲ್ಲಿ ಬುದ್ಧಿ ಪೂಜೆ ಸ್ಟಾರ್ಟ್. 8 ತಿಂಗಳಿಂದ ಅವ್ರ ತಾಯಿ ತೀರ್ಕೊಂಡಿದ್ದಾರೆ. ಈಗ ಇವ್ರ ನೆಟ್ ಆಫ್ ದ ಫ್ಯಾಮಿಲಿ ಮಾಡಿ 2,000 ಇವ್ರು ಬರಂಗ್ ಮಾಡ್ಬೇಕು. ಈಗ ನೀವು ಫಾಲೋ ಅಪ್ ಮಾಡ್ತೀರಾ? ಇದಾಗಬೇಕು. ಗಾಡಿ ವೀಲ್ ಚೇರ್ ಬೇಕಲ್ಲ? ಏಯ್ ಸ್ವಾಮಿ, ಸದ್ಯಕ್ಕೆ ಒಂದು ಡೀನ್ಗೆ ಹೇಳಿ ಒಂದು ವೀಲ್ ಚೇರ್ ಕಳಿಸಿ. 2-3 ದಿನದಲ್ಲಿ ವೀಲ್ ಚೇರ್ ಕಳಿಸಿ. ವೆಹಿಕಲ್ ಬಂದಿದ ತಕ್ಷಣ ಕೊಡೋಣ. ಭೋಜನ ఈ ఆధార్ కార్డులో నీకు 41 ఏండ్లు లోన్ చూపిస్తాంది కాదమ్మా. నీకు వయసు ఎంత కాదు, అందాజు చెప్పు. 60. దీంట్లో 40 చూపిస్తా అంతే. ಹೆಲ್ತ್ ಆಫೀಸರ್ ಯಾರು? ಅಮ್ಮ ಆಶಾ ಕಾರ್ಯಕರ್ತರು. ಈಗ ನೋಡಮ್ಮ ಅವ್ರಿಗೆ 60 ವರ್ಷ ಆಗಿದೆ, ಇದ್ರಲ್ಲಿ ಪಾಪ 40 ವರ್ಷ ತೋರಿಸ್ತಾ ಇದೆ. TH ಅವರೇನೋ ಸರ್టిఫికేట్ కొట్రే ಮಾಡಬಹುದು అన్సుతా. అమ్మ వాళ్ళకి ఒక మెడికల్ సర్టిఫికేట్ చేపిచ్చిస్తే ఇది వస్తుంది. మా అమ్మకి 60 ఏండ్లు అయిందమ్మా, పాపం 40 ఏండ్లు. అమ్మ నువ్వు హాస్పిటల్కి పోయి ఒక ఎక్స్రే పండ్లు చెకప్ చేస్తారు, దాని మీద నీ వయసు రాస్తారు, అంటే 60 ఏండ్లు అయింది. ಸರ್ ನವೀನ್ ಸರ್ ಇದೇನು ಮಾಡ್ಬೋದು? ಕೊಡ್ತೀರಲ್ಲ ಅಮ್ಮ, ಒಳ್ಳೆ ಡಾಕ್ಟ್ರು ನವೀನ್ ಸರ್ ಏಜ್ ಸರ್ಟಿಫಿకేట్ ఇస్తారు. నువ్వు హాస్పిటల్కి యాపత్ పేస్తావా? ఇప్పుడు మధ్యాహ్నం పేస్తావా? మన ಪಕ್ಕನಿಗೆ ఎవరన్నా ఒకరు ಕೋಆರ್ಡಿನೇಟ್ చేయాలి. ನಾ ಕೂಕರ ನನ್ನ ಹೆಸರುಳ್ಳ ಖಾಲಿ ನಿವೇಶನಕ್ಕೆ ಸ್ವಾಧೀನಕ್ಕೆ ತೊಂದರೆಯನ್ನು ನೀಡುತ್ತಿರುವ ಬಗ್ಗೆ ಕಾನೂನು ರೀತಿ ನಿನಗಿದೆ ಅಲ್ಲ? ಯಾಕ್ರೆ ಅದು? 20 ಸಲ ಕೊಟ್ಟಿದ್ದೀನಿ ಸರ್. ನನ್ನೊಂದು ಜಾಗ ಐತೆ, ಎಲ್ಲ ಇದೆ, ಜಾಗ ಐತೆ. ಆದರೆ ಅವರು ಪೊಸಿಷನ್ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಆದರೆ ಅವ್ರದ್ದು ಇದ್ದು 60, ಅದಿರೋದು 5 ಮೀಟ್ರು ಮತ್ತು 7.5 ಮೀಟ್ರ್ ಅವ್ರದ್ದು ಐತೆ ಸರ್. ನಂದು 5 ಮೀಟ್ರು 7 ಮೀಟ್ರ್ ನಂದು ಐತೆ. ಅದು ಎರಡಕ್ಕೂ ಭಾಗ ಕರೆಕ್ಟ್ ಆಗಿದೆ. ಇದೆಲ್ಲ ದಾಖಲೆ ಇದೆ. ಇದೇ ಊರೇ ಸರ್, ಇದೇ ಊರೇ. ಆದರೆ ಅವರು ಅವ್ರ ಮಾತು ಕೇಳ್ಕೊಂಡು ಇವ್ರು ಭಯ ಬಿದ್ದು ಇವರು ಸಪೋರ್ಟ್ ಮಾಡ್ತಾ ಇಲ್ಲ, ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ದು ಕೊಟ್ಟಿದ್ದೀವಿ ಸರ್. ಜಾಗ ಇಲ್ಲ ಅಂತ ಸರ್ 30-60 ಅಂತ ಬರ್ಕೊಂಡಿದ್ದಾರೆ. 30-60 ಅಳತೆ ಮಾಡಿದ್ರು ಸಹ ಇನ್ನೂ ನನಗೆ ಆಗುವಷ್ಟು ಜಾಗ ಇದೆ. ಆದರೆ ಯಾಕೆ ಸರ್ ಸಪೋರ್ಟ್ ಮಾಡ್ತಾರೆ? ಈಗ ಒಂದು ಕೆಲಸ ಮಾಡಿ, ನೀವು ಇದು ಪರ್ಸ್ನಲ್ ಆಗಿ ತಗೊಂಡು ಅದೇನಿದೆ ಕಾನೂನು ರೀತಿ ಆ ಹುಡುಗನ ನ್ಯಾಯ ಕೊಡಿಸೋ ಪ್ರಯತ್ನ ಪಡಿ. ಅದೆಲ್ಲ ನೋಡಿ ನೀವು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಇದ್ರೆ ಮಾತ್ರ ನ್ಯಾಯ ಕೊಡ್ತೀನಿ. ನಂದೊಂದು ಸೈಟ್ ಇದ್ರೆ ಮಾತ್ರ ಕೊಡಿ. ಹಳೆ ಇರಿ, ಒಂದು ಅವರು ಸ್ಪಾಟ್ ವಿಸಿಟ್ ಮಾಡ್ತಾರೆ ನೆಕ್ಸ್ಟ್ ವೀಕ್. ಸ್ಪಾಟ್ ವಿಸಿಟ್ ಇಲ್ಲ, ಬೇಡ ಈ ಓನೇ ವಿಸಿಟ್ ಮಾಡಲಿ. ನೀವು ಮಾಡಿ ಸರ್. ಇವರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ ಈ ಸರ್, ಡೋಂಟ್ ವರಿ. ಈ ಊರಿಂದ ತೊಂಡೆಬಾವಿ ರಸ್ತೆವರೆಗೂ ಡಾಂಬರ್ ರಸ್ತೆ ಎಷ್ಟು ದೂರ ಬರುತ್ತಣ್ಣ? 1.5 ಕಿಲೋಮೀಟರ್. ಈಗ ಈ ರಸ್ತೆ ತುಂಬಾ ಜನ ಬಳಸ್ತೀರಾ? ಹಳ್ಳಿ, ನಾಗರಬಾವಿ, ಪ್ರತಿಯೊಂದು ಈ ಕಡೆ ಘಾಟಿ ಕಡೆಯಿಂದ ಬರೋರೆಲ್ಲ ಇದೇ ರಸ್ತೆಗೆ ಹೋಗ್ತಾರೆ. ಹೌದಾ? ಎಷ್ಟು? 1.5 ಕಿಲೋ. ನಾಗರಾಜಣ್ಣ ಬೆಲ್ಕೊಡಿ. ಆಯ್ತು, ಈಗ 1.5 ಕಿಲೋಮೀಟರ್. ಇವ್ರ ಎಸ್ಟಿಮೇಟರ್ ಎಷ್ಟು ಬೇಕಾಗ್ಬೋದಣ್ಣ? ಇವರು ಈ ಊರಿಂದ ತೊಂಡೆಬಾವಿ ರಸ್ತೆಗೆ ಡಾಂಬರ್ ರಸ್ತೆ 2 ಕಿಲೋಮೀಟರ್ ಬರುತ್ತಂತೆ. ಡಾಂಬರ್ ರಸ್ತೆಗೆ 2 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 70 ಲಕ್ಷ ಬೇಕು. ನಮ್ಗೆ ಅದೆಷ್ಟಣ್ಣ ಅದು ಕೊಟ್ಟಿರೋದು ನಾಗರಾಜಣ್ಣ? 10 ಕಿಲೋ, 2 ಕಿಲೋಮೀಟರ್ ಆಗುತ್ತೆ. ಅದು ಡಾಂಬರ್ ರೋಡಾ CC ರೋಡಾ? ಡಾಂಬರ್ ರೋಡಾ? ಸರಿ, 70 ಲಕ್ಷ ಆಗುತ್ತಂತೆ. ಒಂದು 4 ರಿಂದ 5 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ. ಬಂದಿದ್ದೀನಿ, ಮಾತು ಕೊಟ್ಟಿದ್ದೀನಿ, ನಾನು 70 ಲಕ್ಷ ಏನೋ ಬಾಧೆ ಪಟ್ಟು ತಂದು ರೋಡ್ ಹಾಕ್ಸ್ತೀನಿ. 3 ರಿಂದ 4 ತಿಂಗಳಲ್ಲಿ ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಆಗ್ಬೋದಾ? ಸರಿ. ಅಕ್ಕ ಏನಕ್ಕ ಇದು? ಇವ್ರ ತಾಯಿಯವರು 8 ಮಂತ್ಸ್ ಹಿಂದೆ ತೀರ್ಕೊಂಡಿದ್ದಾರೆ. ಅವ್ರು ಗೃಹಲಕ್ಷ್ಮಿ ಫಲಾನುಭವಿ ಆಗಿದ್ರು. ಈಗ ಅದು ಇವ್ರಿಗೆ ಬರಂಗ್ ಮಾಡ್ಬೇಕೇನ್ ಪ್ರೊಸೀಜರು? ಅಮ್ಮ ಅಕ್ಕ ಏನು ಅಂದ್ರೆ, ಇವ್ರ ತಾಯಿಯವರು ಗೃಹಲಕ್ಷ್ಮಿ ಬೆನಿಫಿಷಿಯರಿ ಅಕ್ಕ. 8 ತಿಂಗಳಿಂದ ಅವ್ರ ತಾಯಿ ತೀರ್ಕೊಂಡಿದಾರಕ್ಕ. ಈಗ ಇವ್ರ ನೆಟ್ ಆಫ್ ದ ಫ್ಯಾಮಿಲಿ ಮಾಡಿ 2,000 ಇವ್ರಿಗೆ ಬರಂಗ್ ಮಾಡ್ಬೇಕು ಅಲ್ವಾ? ಈಗ ನೀವು ಫಾಲೋ ಅಪ್ ಮಾಡ್ತೀರಾ? ఇదాగబెక్క సార్ అవరేనా అమ్మ వాళ్ళ పేరు రాసుకొని నీ హెడ్ ఆఫ్ ద ఫ్యామిలీ చూపిస్తే నీకు 2000 వస్తుంది పో ఆ తక్రా వాళ్ళ తక్క పేరు రాపించు పో ನಡೆಯಕ್ಕಾಗಲ್ವಾ ಎಲ್ಲ ಇಲ್ಲೇ ಮಾಡಬೇಕು ಸರ್ ಗಾಡಿ ಕೊಟ್ರೆ ಓಕೆ ಅದು ಸೆಟ್ ಆಗುತ್ತೆ ಗಾಡಿ ಹಾಕಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಓಡಿಸ್ತೀಯಾ ಏಯ್ ಒಂದು ವೆಹಿಕಲ್ ಡಿಸಬಿಲಿಟಿ ಅಲ್ಲಿ
ಏನ್ರು ನಿಂತೈತಲ್ಲ ಸ್ವಾಮಿ ನಂಗೆ ಯಾರು ದಿಕ್ಕಿಲ್ಲ. ಆಕ್ಸಿಡೆಂಟ್ ಬೈಕಲ್ಲಿ ಬಿದ್ದಿರೋ ಸರ್. ಗಾಡಿಯಲ್ಲಿ ಬರ್ಬೇಕಾದ್ರೆ ಸರ್ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಒಬ್ಬರೇ ಇರೋದು. ಅಣ್ಣ ಗಾಡಿ ವೀಲ್ ಚೇರ್ ಒಂದು ಬೇಕಲ್ಲ? ಏಯ್ ಸ್ವಾಮಿ, ಸದ್ಯಕ್ಕೊಂದು ಡೀನ್ಗೆ ಹೇಳಿ ಒಂದು ವೀಲ್ ಚೇರ್ ಕಳಿಸು. 2-3 ದಿನದಲ್ಲಿ ವೀಲ್ ಚೇರ್ ಕಳಿಸಿ, ವೆಹಿಕಲ್ ಬಂದಿದ ತಕ್ಷಣ ಕೊಡೋಣ. ಏನು ಸರಿಪ ಇಲ್ದನ ಇದೆ ಸರ್? ಅವ್ರಿಗೆ ಏನಿಲ್ಲ, ಊಟಕ್ಕೆ ಏನೋ ಸ್ವಲ್ಪ ಇದು ಮಾಡಿ ಸರ್. ಏನೋ ಖರ್ಚು ಕೆಲ್ಸಕ್ಕೆ ಹೋಗಲ್ಲ, ಇಬ್ರು ಮನೆಗೆ ಇರೋದು. ಅಕ್ಕಿ ಒಂದು ಬರೋದು ತಿನ್ಕೊಂಡಿದ್ದಾರೆ ಅಷ್ಟೇ ಅವರು. ಇನ್ನ ಏನಿಲ್ಲ ಸರ್, ಊಟ ಕೂಡ ಇರಲ್ಲ ಅವ್ರಿಗೆ. ಎನ್ನಾಳ್ ಲಿಂಕ್ ಇಟ್ಲೆ ಭೋಜನ ಮುಗನ ತಿನ್ಪಿಸ್ತಾರ? అర్థమవుతుంది సార్, ఏమని చెప్తే అర్థమవుతుంది అంతేగాని బాగుంటావా? ఏం నీ పేరు? బాబు 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 చిన్నోళ్ళ అన్న. ఎడని చూపిస్తారా? ఎవరు చూసుకునేది? ఎవరు చూసుకునేది? ఇతకు రావా ಪಾಪ ಏನಾದ್ರು ಇದು ಡಿಸೇಬಲ್ಡ್ ಪಿನ್ಷನ್ ನೋಡ್ರಿ. ಇವ್ರು ನಮ್ ಲೀಡರ್ ಹುಡುಗರನ್ನ ಫಾಲೋ ಅಪ್ ಮಾಡಿ ₹1000 ಬರ್ತದೆ, ಸ್ವಲ್ಪ ಏನೋ ಜಾಸ್ತಿ ಅವ್ರ ಖರ್ಚಿಗೆ ನೋಡ್ರಿ ಪ್ಲಾನ್ ಮಾಡಿ ಸರ್. ಅದಕ್ಕೆ ಅವ್ರಿಗೆ